ಹಾಯ್, ಎಲ್ಲರಿಗೂ ನಮಸ್ತೆ. ಸುಧಾ ಸಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನಮುಟ್ಟುವ ಕವನಗಳಿಗಾಗಿ, ಮನಸ್ಸಿಗೆ ಮುದ ನೀಡುವಂಥ ಹಾಡುಗಳಿಗಾಗಿ ಸುಧಾ ಸಾಧನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಇಲ್ಲಿ ಅಂಗವಿಕಲರು ಬಲಹೀನರು, ಅಸಕ್ತರು, ಇವರಿಂದ ಏನೂ ಆಗಲ್ಲ, ಇವರು ವೇಸ್ಟು, ಇವ್ರ ಕೈಯಲ್ಲಿ ಜೀವನನೇ ಮಾಡೋಕ್ಕಾಗಲ್ಲ, ಇನ್ನೊಬ್ಬರು ಆಶ್ರಯ ಇಲ್ದೇ ಅವ್ರ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಭಾವನೆ ಬೆಳೆಸ್ಕೊಂಡಿರೋಂಥ ಈ ಸಮಾಜದಲ್ಲಿ ನಾನೊಬ್ಬಳು ಅಂಗವಿಕಲೆಯಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಂಗವಿಕಲರು ಸೋಮಾರಿಗಳಲ್ಲ, ಬಲಹೀನರಲ್ಲ, ಛಲವಂತರು. ನಿಜವಾಗ್ಲೂ ಯಾರ ಮೇಲೂ ಡಿಪೆಂಡ್ ಆಗದೇ, ಯಾರಿಗೂ ತೊಂದರೆ ಕೊಡ್ದಂಗೆ ದಿನನಿತ್ಯ ದುಡಿದು ಜೀವನ ಮಾಡ್ತಾ ಇರೋರೇ ಅಂಗವಿಕಲರು ಅಂತ ನಾನು ಹೇಳ್ತೀನಿ. ಅವರಿಗೆ ಭಗವಂತ ಜ್ಞಾನ ಸಂಪತ್ತನ್ನು ಕೊಟ್ಟಿರ್ತಾನೆ. ಹಣ, ಆಸ್ತಿ, ಮನೆ ಎಷ್ಟೇ ಇದ್ರೂ ಅದನ್ನು ಉಪಯೋಗಿಸೋಕ್ಕೆ ಬೇಕಾಗಿರೋದು ಜ್ಞಾನ. ಆ ಜ್ಞಾನನೇ ಇಲ್ಲ ಅಂತ ಅಂದಮೇಲೆ ಅವ್ರು ಏನೇ ಆಸ್ತಿ ಮನೆ ಇಟ್ಟಿದ್ರು ವೇಸ್ಟು. ಹಾಗಾಗಿ ಜ್ಞಾನ ಹೊಂದಿದ್ದರೆ ಯಾವ ಹಣ ಆಸ್ತಿ ಇಲ್ದಿದ್ರೂ ಜೀವನ ಮಾಡ್ತಾರೆ, ಸಾಧನೆ ಮಾಡ್ತಾರೆ ಅನ್ನೋದನ್ನು ನೀವು ನೋಡಬೇಕು ಅಂದರೆ ಸುಧಾ ಸಾಧನೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ದಯವಿಟ್ಟು ನನಗೆ ನೀವು ಮಾಡೋ ಒಂದೊಂದು ಕಾಮೆಂಟಲ್ಲೂ ಕೂಡ ನನಗೆ ಸ್ಫೂರ್ತಿ ತುಂಬ ಅಂತ ಕಾಮೆಂಟನ್ನ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನಾನು ಆ ಭರವಸೆಯಲ್ಲಿ ನಾನು ಮುಂದುವರಿದ್ದೀನಿ. ದಯವಿಟ್ಟು ಎಲ್ಲರೂ ನನಗೆ ಸಹಕರಿಸಿ. ಇವತ್ತಿನ ದಿನ ನಾನು ಒಂದು ವಿಶೇಷ ಕವನದ ಜೊತೆ ಬಂದಿದ್ದೇನೆ. ಮೊದಲನೇದಾಗಿ ನಾನು ತಗೊಂಡಿರೋ ಶೀರ್ಷಿಕೆ ವಿಕಲತೆ. ವಿಕಲತೆಗೆ ಎಂದು ಹೆದರದಿರಿ, ಮನಸ್ಸಿಟ್ಟರೆ ವಿಶ್ವ ಪದಕಗಳು ಅರಸಿ ಬರುತ್ತವೆ. ಬಲಹೀನತೆ ಎಂದು ಕೊರಗದಿರಿ, ಛಲವೊಂದಿದ್ದರೆ ಬಲವಂತರನ್ನು ಮೀರಿಸುತ್ತದೆ. ಅಂಗವಿಕಲತೆ ಒಂದು ಶಾಪವಲ್ಲ, ಅದು ಕೇವಲ ಆಕಸ್ಮಿಕ ಎಂಬುದನ್ನು ಮರೆಯದಿರಿ. ಅಂಗವಿಕಲರು ದಿವ್ಯಚೇತನರು. ದಿನ ನೋವು ನುಂಗಿ ಬದುಕುವ ವಿಕಲಚೇತನಗಳು, ಮತ್ತೊಬ್ಬರಿಗೆ ನೋವು ಕೊಡದಿರುವಂತಹ ಸ್ವಾತಿ ಮುತ್ತುಗಳು. ರಚನೆ ಸುಧಾ ಎಂ ಗೌಡ. ನನ್ನ ಕವನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸುಧಾ ಸಾಧನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಮತ್ತೊಂದು ಕವನದ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.